ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಐ ಹೋಪ್ ಎಲ್ಲರೂ ದಿನನೂ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಅಂತ. ಸ್ಟಾರ್ಟ್ ಆಗಿಲ್ಲ ಅಂದರೆ ಈಗ ನೆಕ್ಸ್ಟ್ ಬರೋಂಥ ಹವರ್ಸ್ ಏನಿದೆ ಅಲ್ಲೆಲ್ಲ ತುಂಬಾ ಚೆನ್ನಾಗಾಗಲಿ ಅಂತ ನೀವೇನೇನು ಅಂದ್ಕೊಂಡಿದ್ರೆ ಎಲ್ಲ ಒಳ್ಳೆಯದಾಗಲಿ, ಎಲ್ಲನೂ ನೆರವೇರಲಿ. ಹಾಗೆ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ನೈಟ್ ಓಟ್ಸ್, ಅಯ್ಯೋ ಚಿಯಾ ಸೀಡ್ಸ್ ವಾಟರ್ ಕೊಡ್ತಾಯಿತ್ತು ತಂದಿದೆ. ಚಾರ್ಲಿ, ಏನಾಗ ಅನ್ನ ಹೇಳ್ತೀಯಾ? ಆ್ಯಕ್ಚುಲಿ ಹೊರಗಡೆ ಹೋಗಬೇಕಿತ್ತು. I thought of doing color challenge, but I don't know, I feel so low and ಗೊತ್ತಾ, it's okay to have this mental breakdown. ಸಾರಿ, ನಿಮ್ಮ ಒಂದು ಮೂಡ್ನ ಆಫ್ ಮಾಡಿದೆ ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಐ ವಿಲ್ ಬಿ ಬ್ಯಾಕ್, ಸೊ ಇಟ್ ವಿಲ್ ಆಲ್ ಬಿ ಫೈನ್. See you all. Bye. Now I'm all good. Thank you. ಯಾರೆಲ್ಲ ವರಿ ಆಗಿದ್ರು. ಆ್ಯಂಡ್ ಈಗ ಊಟ ಮಾಡೋಣ. ಆ್ಯಕ್ಚುಲಿ 3 o'clock ಆಗಿದೆ. ಐ ಸ್ಲೆಪ್ ಫಾರ್ ಸೋ ಲಾಂಗ್ ಟೈಮ್, ಯಾಕಂದರೆ ಥರ ಆಗ್ತಿತ್ತು. ಆ್ಯಂಡ್ ಐ ವಾಸ್ ವೆರಿ tired and low, so now I'm okay. ಬನ್ನಿ ಹೋಗಿ ಊಟ ಮಾಡೋಣ. ನಾನಿವತ್ತು ರೈಸ್, ಸಾಂಬಾರ್, ಹಾಗೆ ಇದೊಂದು ವೆಜ್ಜಿ, ಏನಂತ ಗೊತ್ತಿಲ್ಲ ಬಟ್ ವೆಜ್ಜೀಸ್, ಹಾಗೆ ಫಿಶ್ ಇಷ್ಟುದ್ದ ಇದೆ ಅದು, ಹಾಗೆ ಇದು ಮದ್ದೂರು ವಡೆ. ನೆನ್ನೆ ತಂದಿದ್ದೆ, ತಿಂದಿರಲಿಲ್ಲ, ಅದಕ್ಕೆ ಈಗ ತಿಂತಾಯಿದ್ದೀನಿ ಅಷ್ಟೇ. ಗ್ರೀನ್ ಟೀ ಕೊಟ್ಟೆ, ತೋರ್ಸೋದು ಮರ್ತೋಯ್ತು. ಗ್ರೀನ್ ಟೀ ಹಾಗೆ ವಾಕ್ ಮಾಡ್ತಾಯಿದ್ದೆ. ಆ್ಯಂಡ್ ಆಚೆ ಹೋಗಲಿಲ್ಲ ನಾನಿವತ್ತು. ಇಟ್ಸ್ ಲೈಕ್ ದ್ಯಾಟ್, ನನಗೆ ಯಾಕೋ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಬಟ್ ನೋಡುವ ಏನಾಗುತ್ತೆ ದಿನದಲ್ಲಿ ಅಂತ. ಐ ವಾಕ್ ಫಾರ್ ಹಾಫ್ ಆನ್ ಅವರ್ ಆ್ಯಂಡ್ I'm done. 30 minutes of walk is also good. Do it. Okay? ಆ್ಯಕ್ಚುಲಿ ಆಚೆ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೂ ಬಂದಿದ್ದೀನಿ ಒಂಚೂರು ಫ್ರೆಶ್ನೆಸ್ ಸಿಗುತ್ತೆ ಅಂತ. ಆ್ಯಂಡ್ ನಯನಾಗೆ ಒಂದಿಷ್ಟು ಮೇಕಪ್ ಪ್ರಾಡಕ್ಟ್ಸ್ ಇಸ್ಕೊಡ್ಬೇಕು ಅಂದ್ಕೊಂಡಿದ್ದೆ. ನಯನ ತೊಗೋತೀಯ ನೀನು? ಯಾಕೋತ ಮೇಕಪ್? ಅವ್ಳು ಮೇಕಪ್ ಹಾಕ್ಕೊಳ್ಳಲ್ಲ, ಆದರೂ ಒಂದು ಫೌಂಡೇಶನ್ ಏನಾದರೂ ಕೊಡ್ಸೋಣ ಅಂತ, ಸೊ ದ್ಯಾಟ್ ಇಟ್ ವಿಲ್ ಬಿ ಯೂಸ್ಫುಲ್ ಅಲ್ಲ ಎಲ್ಲಾದರೂ ಆಚೆ ಹೋದಾಗ ಅಂತ. ಅದೇ ನಂದು ಶೇಡ್ ಹಾಕಿ ಒಂದ್ಸಲ ಚೆಕ್ ಮಾಡೋಣ. ಗುಮ್ಮಾಯಿ ಪೋಯೆ ತೋರ್ಸು. ದೆವ್ವ, ನಯನ ದೆವ್ವ. Let's check. ಇದು ಬ್ಲೆಂಡ್ ಆಗ್ತಾ ಇದೆ. ಪ್ರೈಮರ್ ಹಾಕಿ ಶಾಪಿಂಗ್ ಮುಗೀತು. ನಯನಾಗೆ ಎಲ್ಲ ತೊಗೊಂಡಾಯ್ತು. ನಯನ ಹ್ಯಾಪಿ? ಫೌಂಡೇಶನ್ ನಿನ್ನ ಹತ್ರ ಇರಲಿಲ್ಲ ಅಲ್ಲ? ಫೌಂಡೇಶನ್ ಯೂಸ್ ಮಾಡ್ತಾರಲ್ಲ, ಫಸ್ಟ್ ಟೈಮ್ ಅವ್ಳು ಯೂಸ್ ಮಾಡ್ತಿರೋದು. ಹಾಗೆ ಈಗ ನಾವು ಊಟ ಮಾಡೋಕ್ಕೆ ಬಂದ್ವಿ. ಮನೆಗೆ ಹೋಗೋಷ್ಟರಲ್ಲಿ ನನಗೆ ಹೊಟ್ಟೆ ಹಸುವಾಗುತ್ತೆ, ಆಯಿತಾ? ಅದಕ್ಕೋಸ್ಕರ ನಿಂಗೇನು ಬೇಕು? ನಯನ ಪೂರಿ ಅಂತ ಆರ್ಡ್ರ್ ಮಾಡಿದ್ರು, ಚೋಲೆ ಬಟ್ಟವ್ರೆ. ನಯನ ಎಷ್ಟು ದೊಡ್ಡದು ಅದು. ಈಗ ಅವಳು ಹೆಂಗೆ ತಿನ್ನಬೇಕು ನಯನ, ಇದು ಇಬ್ಬರು ಶೇರ್ ಮಾಡೋಂಥದ್ದು. ಅವಳು ತಿನ್ನೋದೇ ಒಂದೇ ಒಂದು ದೋಸೆ ತಿಂತಾಳೆ ಅಷ್ಟೇ. ಫುಲ್ ಅವಳು ಡಯಟ್ ಹಂಗೆ ಇರೋದು, ಅವಳು ಅದಕ್ಕೆ ಹಂಗಿರೋದು ಅಲ್ಲ ನಯನ? ಏನು ಮಾಸ್ಟರ್ ಶೆಫಲ್ಲಿ ನೀನಿದಾ ದರ್ಜಾ? ಒಂದು ಸ್ವಲ್ಪ ಆಯ್ತಾ ಇಲ್ಲ ಅಲ್ಲ, ಮಾಸ್ಟರ್ ಶೆಫ್ ಅದೇ ಟೇಸ್ಟ್ ಮಾಡಿದ್ವಲ್ಲ. ನಾನು ರಾಗಿ ರೊಟ್ಟಿ ತಿಂತಾ ಇದ್ದೀನಿ, ನಯನ ಪೂರಿ. ರಾಗಿ ರೊಟ್ಟಿ ಹಾಗೆ
ಆರೆಂಜ್ ಜ್ಯೂಸ್. ಚಾರ್ಲಿಗೆ ನನ್ನ ತಂಗಿ ಕಾಜಲ್ ಹಾಕಿರೋದು, ಕಾಜಲಿಂದ ಬೊಟ್ಟಿಟ್ಟಿದ್ದಾಳೆ. ಚಾರ್ಲಿ 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 ಈಗ ಓಟ್ಸ್ ಮಾಡ್ತಾ ಇದ್ವಿ. ಆಯ್ತಾನೇನಾ? ಗೈಸ್, ಐ ಥಿಂಕ್ ಇವತ್ತಿನ ವ್ಲಾಗ್ ಒಂಚೂರು ಚಿಕ್ಕದೇ ಇರಬೇಕು, ಗೊತ್ತಿಲ್ಲ, ನೋಡೋಣ. ಈಗ ಫ್ರೆಶಪ್ ಆಯಿತು. ಫ್ರೆಶಪ್ ಆಗಿ ಕೂತು ನಾನು ನಿಮಗೆ ಐಕಿಗೈದ ಸ್ಟೋರಿ ಅಂದರೆ ನೆಕ್ಸ್ಟ್ ಚಾಪ್ಟರ್ ಏನಿದೆ ಅದನ್ನ ಹೇಳೋಣ ಅಂತ. ನೆಕ್ಸ್ಟ್ ಚಾಪ್ಟರ್ ಏನಿದೆ ಅಂದರೆ ಬುಕ್. ನೆಕ್ಸ್ಟ್ ಚಾಪ್ಟರ್ ಆ್ಯಂಟಿ-ಏಜಿಂಗ್ ಸೀಕ್ರೆಟ್ಸ್, ಲಿಟಲ್ ಥಿಂಗ್ಸ್ ದಟ್ ಆ್ಯಡ್ ಅಪ್ ಟು ಅ ಲಾಂಗ್ ಆ್ಯಂಡ್ ಹ್ಯಾಪಿ ಲೈಫ್. ಏಜಿಂಗ್ ಹೇಗೆ ಅಂದರೆ ಒಂದೇ ದಿನದಲ್ಲಿ ಆಗಲ್ಲ. ಇಟ್ ಟೇಕ್ಸ್ ಅಂದರೆ ಎಷ್ಟೋ ವರ್ಷಗಳು ಬೇಕು ನಮ್ಮ ಒಂದು ಏಜ್ ಇದಾಗಕ್ಕೆ, ಗೊತ್ತಲ್ವಾ? ಲೈಕ್ ಪ್ರತಿ ವರ್ಷ ನಮಗೆ ನಮ್ಮ ಬರ್ಡೇ ಬಂದಾಗ ಒಂದೊಂದೇ ಇಯರ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ವಿ ಆರ್ ನಿಯರ್ ಟು ಡೆತ್ ಅಂತ. ಅದೇ ಈಗ ನಾವು ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಆಗಲಿ ಆ್ಯಂಡ್ ನಮ್ಮ ವರ್ಕೌಟ್ಸ್ ಅಂದರೆ ಡೈಲಿ ಆ್ಯಕ್ಟಿವ್ನೆಸ್ ಆಗಲಿ, ಹಾಗೆ ನಾವು ತಿನ್ನೋ ಫುಡ್ ಅಂದರೆ ಸ್ವಲ್ಪನೇ ತಿನ್ನೋದು ಆ್ಯಂಡ್ ತುಂಬಾ ಏನೋ ಕಾಮಾಗಿ ಸ್ಟ್ರೆಸ್ ಫ್ರೀ ಆಗಿದ್ದು, ಹಾಗೆ ಪ್ರತಿದಿನ ಓಕೆ ನಾನು ಇದನ್ನ ಇವತ್ತು ಮಾಡಬೇಕು ಅನ್ನೋದಕ್ಕೆ ಒಂದು ರೀಸನ್, ಯಾವುದಾದ್ರು ಒಂದು ರೀಸನ್ ಇಟ್ಕೊಂಡು ಎದ್ದೇಳೋದು, ಈ ಥರ ಎಲ್ಲ ನಮ್ಮ ಮೈಂಡಲ್ಲಿ ಫುಲ್ ಕ್ಲಿಯರಾಗಿ ನಾವಿದ್ದಾಗ ನಮ್ಮ ಏಜ್ನ ನಾವು ಸ್ಲೋ ಡೌನ್ ಮಾಡ್ಬೋದು ಅಂತ ಈ ಬುಕ್ಕಲ್ಲಿ ಐಕಿಗಾಯ್ ಬುಕ್ಕಲ್ಲಿ ಅವರು ಹೇಳ್ತಾ ಇದ್ದಾರೆ. ಒಕಿನಾವಾ ಅನ್ನೋ ಒಂದು ಜಾಗ ಏನು ಹೇಳಿದೆ ಅಂದರೆ ಈ ಜಾಪನೀಸ್ ಅವರ ಒಂದು ಆ್ಯಂಟಿ ಏಜಿಂಗ್ ಈ ಥರನೇ ಅಂತೆ. ಅಂದರೆ ತುಂಬ ವರ್ಷಗಳ ಕಾಲ ಅದೇ ಥರ ಅವರೊಂದು ಸ್ಕಿನ್ ಆಗಲಿ ಅವರೊಂದು ಯೂತ್ನೆಸ್ ಆಗಲಿ ಅದೇ ಥರ ಇಟ್ಕೊಳ್ಳೋಕ್ಕೆ ಅವರು ಆದಷ್ಟು ಈ ಥರದನ್ನೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರದ್ದು ಸ್ಕಿನ್ನೆಲ್ಲ ಅಷ್ಟು ಏಜ್ ಆಗಿರೋ ಥರ ಕಾಣಿಸಲ್ಲ, ಇನ್ನೂ ಯಂಗಾಗೇ ಇರುತ್ತೆ. ಹಾಗೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ನಮ್ಮ ಒಂದು ಮೈಂಡ್ ಆ್ಯಕ್ಟಿವ್ ಆಗಿರಬೇಕಂತೆ. ನಮ್ಮ ಯೂತ್ಫುಲ್ ಬಾಡಿ ನಮಗಿರಬೇಕು ಅಂದರೆ ಮೈಂಡ್ ಆ್ಯಕ್ಟಿವ್ ಆಗಿರಬೇಕು. ರೀಸೆಂಟಾಗಿ ಒಂದು ವಿಡಿಯೋ ಅಂದರೆ ಒಂದು ಇನ್ಫ್ಲುಯೆನ್ಸರ್ ಆಯಿತಾ ಹೊಸಬ್ರು, ಅವರ ಒಂದು ಫೋಟೋಸ್ ಮತ್ತು ಅವರ ಒಂದು ಲೈಫ್ ಸ್ಟೈಲ್ ಎಲ್ಲ ನೋಡಿದಾಗ ಅವ್ರ ಏಜ್ ಒಂದು ಅಟ್ಲೀಸ್ಟ್ ಒಂದು 28-30s ಇದರೊಳಗಡೆ ಇಲ್ಲ ಇನ್ನೂ ಕಮ್ಮಿನೇ ಇರೋ ಥರ ಕಾಣಿಸುತ್ತೆ. ಬಟ್ ಅವರ ಒಂದು ಏಜ್ ಈಸ್ ಆಲ್ಮೋಸ್ಟ್ 60+ 70+ ಏನೇ ಇರೋದು. ಬಟ್ ತುಂಬಾ ಯಂಗ್, ಅಂದರೆ ಈ 25-30 ಬಿಟ್ವೀನಲ್ಲಿ ಏನಿರ್ತಾರೆ ಆ ಥರ ಇದ್ದಾರಂತೆ ಅವರು ನೋಡೋಕ್ಕೆ. ಸೊ ಎಕ್ಸಾಂಪಲ್ ಹಾಗೆ ಅಂದರೆ ಅವರು ಜಾಪನೀಸ್ ಅವ್ರ ಸಮಥಿಂಗ್ ಆ ಕಡೆ ಇರೋರೆ. ಸೊ ಅವ್ರದ್ದು ಒಂದು ಲೈಫ್ ಸ್ಟೈಲು ಆ ಥರ ಏನಿದೆ ನೋಡಿ. ಅವರೊಂದು ಮೈಂಡ್ ಕೂಡ ಆ್ಯಕ್ಟಿವ್ ಇರುತ್ತೆ, ಅವ್ರ ಬಾಡಿನೂ ಆ್ಯಕ್ಟಿವ್ ಆಗಿರುತ್ತೆ, ಅವರು ತಿನ್ನೋದು ಅಷ್ಟರಲ್ಲೇ ಇರುತ್ತೆ, ಅಂದರೆ ಸ್ವಲ್ಪ ಹೆಲ್ದಿವೆ. ಅದಕ್ಕೆ ಅವರು ಆ ಥರ ಇರೋದು. ನಮಗೆ ಗೆಸ್ ಮಾಡೋಕ್ಕೆ ಕೂಡ ಆಗಿರಲ್ಲ, ಆ ಥರ ಇರ್ತಾರೆ. ನಮ್ಮ ಮೈಂಡನ್ನು ಯಾವ ಥರ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು ಅಂದರೆ ದಿನ ಏನಾದರೂ ಒಂದು ಹೊಸದು ಕಲಿತಾ ಇರಬೇಕು. ಈಗ ನಾನು ಈ ಥರ ಈಗ ಹೊಸದೇನಾದರೂ ಕಲಿತಿದ್ದೀನಲ್ಲ, ಆ ಥರ ನೀವೂ ಹೊಸದೇನಾದರೂ ಕಲಿತಾ ಇರಿ. ಅಂದರೆ ಏನಾದರೂ ಒಂದು ಪೇಂಟಿಂಗ್ ಆದರೂ ಕಲ್ತ್ಕೊಳ್ಳಿ, ಆರ್ ನಿಮಗೇನು ಏನು ಕಲ್ತ್ಕೊಳ್ಳೋಕ್ಕಾಗಲಿಲ್ವೋ ಅದನ್ನ ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ. ಆ್ಯಂಡ್ ಹೊಸ ಲ್ಯಾಂಗ್ವೇಜಸ್ ಕಲ್ತ್ಕೊಳ್ಳಿ. ಸೊ ಈ ಥರ ಆ್ಯಂಡ್ ಯಾವಾಗಲೂ ಅದೊಂದು ಏನು ಹೇಳ್ತಾರೆ ಕ್ಯೂರಿಯಾಸಿಟಿ ಇಟ್ಕೊಳ್ಳಿ. ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ವಾವ್ ಇದೇನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಥರ ಅದೊಂದು ಇರಬೇಕು. ಅಂದರೆ ದಟ್ ಆ್ಯಕ್ಟಿವ್ನೆಸ್ ಇರಬೇಕು ಬಾಡಿಯಲ್ಲಿ. ಹಾಗೆ ತುಂಬ ಜನದ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿ. ಈಗ ಹೌದು ಇಂಟ್ರೋವರ್ಟ್ ಇರೋರೆಲ್ಲ ಮಾತಾಡೋಲ್ಲ ಅಂತ, ಬಟ್ ನಾನು ಒಂದೊಂದು ಸಲ ಇಂಟ್ರೋವರ್ಟ್, ಇನ್ನು ಕೆಲವೊಂದು ಸಲ ಎಕ್ಸ್ಟ್ರೋವರ್ಟ್ ಆಗಿಬಿಡ್ತೀನಿ. ಈಗ ನಾನಿವಾಗ ನಿಮ್ಮ ಹತ್ರ ಈ ಕ್ಯಾಮ್ರಾದಲ್ಲಿ ಏನು ಮಾತಾಡ್ತಿದ್ದೀನಿ ಸ್ವಲ್ಪ ಎಕ್ಸ್ಟ್ರೋವರ್ಟ್ ಥರ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನಾನು ಇಂಟ್ರೋವರ್ಟ್. ಎದುರುಗಡೆ ಯಾರು ಸಿಗ್ತಾರೆ ನಾನು ಅಷ್ಟು ಸಡನ್ನಾಗಿ ನಾನು ಮಾತಾಡಲ್ಲ. ಒಂದು ಸ್ವಲ್ಪ ಹೊತ್ತು ಆಗಬೇಕು, ಒಂದು 10-15 ಮಿನಿಟ್ಸ್ ಆಗಿ ಮಾತಾಡ್ತಾ ಅದಾದಮೇಲೆ ನಾನು ಓಪನ್ ಅಪ್ ಆಗ್ತೀನಿ. ಅದಾದಮೇಲೆ ಅವ್ರ ಜೊತೆ ಕಂಫರ್ಟಬಲ್ ಆದಾಗ ಮಾತ್ರ ನಾನು ಮಾತಾಡ್ತೀನಿ. ಇಲ್ಲಾಂದರೆ ಹೌದಾ ಸರಿ ಅಂತಿರ್ತೀನಿ ಅಷ್ಟೇ. ಇಲ್ಲಾಂದರೆ ಪಟ ಅಂತ ಮಾತಾಡ್ತಿರ್ತೀನಿ. ಇದರಿಂದ ನಮ್ಮೊಂದು ಮೆಂಟಲ್ ಪೀಸ್ ನೀಟಾಗಿದ್ದಾಗ ಮಾತ್ರ ನಾವು ಯಂಗಾಗಿ ಇನ್ನೂ ಫೀಲ್ ಆಗ್ತೀವಿ. ಹಾಗೆ ನಮ್ಮ ಏನು ಹೇಳ್ತಾರೆ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಇರುತ್ತೆ, ಅಂದರೆ ಆ್ಯಕ್ಟಿವ್ ಆಗಿರುತ್ತೆ. ಆ್ಯಂಡ್ ತುಂಬ ವರ್ಷಗಳ ಕಾಲ ಹ್ಯಾಪಿಯಾಗಿ ಖುಷಿಯಾಗಿರ್ಬೋದು.
ಹಾಗೆ ಇವರ ಆ್ಯಂಟಿ ಏಜಿಂಗ್ ಇನ್ನೊಂದು ಸೀಕ್ರೆಟ್ ಏನಂದರೆ ಅವರು ಎಕ್ಸ್ಪೆನ್ಸಿವ್ ಸ್ಕಿನ್ ಕೇರ್ ಅಲ್ಲ, ಅವರ ಎಕ್ಸ್ಟ್ರೀಮ್ ಫಿಟ್ನೆಸ್ಸು ಮಾಡಲ್ಲ. ಆ್ಯಂಡ್ ಅವರು ಯಾವಾಗಲೂ ನಾನು ಈ ಥರ ಹೆಂಗಾಗಿರಬೇಕು ಆ್ಯಂಡ್ ಅವರ ಲೈಫಲ್ಲಿ ಅವ್ರು ಯಾವಾಗಲೂ ಸ್ಲೋ ಆಗಿ ಮೂವ್ ಆಗ್ತಾರೆ ಹೊರತು ಅವರು ಫಾಸ್ಟಾಗಿ ಅಯ್ಯೋ ನಾಳೆ ನೆಕ್ಸ್ಟ್ ಇಯರ್ ನಂಗೆ ಇಷ್ಟು ಏಜ್ ಆಗಿಬಿಡುತ್ತೆ, ಏನು ಮಾಡೋದು ಏನು. ಈಗ ನಾನು ಎಷ್ಟೊಂದು ಸಲ ಅಂದ್ಕೊಂಡಿರ್ತೀನಿ ಅಯ್ಯೋ ನನಗೆ 25 ಆಗೋಯ್ತಾ, ಅಯ್ಯೋ ನನಗೆ ಇಷ್ಟ ಆಗೋಯ್ತಾ ಅಂತ ಅನ್ಕೋತಾ ಇರ್ತೀನಿ. ಆ ಥರ ಕೊರಗಬಾರ್ದಂತೆ. ನಮ್ಗೆ ಏಜ್ ಇದಿಷ್ಟೇ, ಐ ಆಮ್ ಸ್ಟಿಲ್ ಯಂಗ್ ಅಂತ ದಟ್ ಮ್ಯಾನಿಫೆಸ್ಟೇಷನ್ ಆ ಥರ ಮಾಡ್ತಾ ಹೋಗಬೇಕು. ಸೊ ನಾವು ಆ ಥರ ಯಂಗಾಗಿ ಇರ್ತೀವಂತೆ. ಅವ್ರಿಗೆ ಗೊತ್ತಿರೋದಿಷ್ಟೇ, ಅದೇ ಅವರೊಂದು ಪರ್ಪಸ್ ಅಂದರೆ ರೀಸನ್ಸ್ ಏನಿದೆ ಅದು. ಆ್ಯಂಡ್ ಅವರೊಂದು ರೋಟೀನ್ ಏನಿರುತ್ತೆ, ನಾನು ಹೇಳಿದ್ನಲ್ಲ ಅವರೊಂದು ಫಾರ್ಮಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಅವ್ರದ್ದೊಂದು ಐ ಥಿಂಕ್ ಇಟ್ಸ್ ರೈಸ್ ಫಾರ್ಮ್ ಏನೋ ಇರಬೇಕು ಅನ್ಸುತ್ತೆ. ನಾನು ನೋಡಿದ್ದೀನಿ ಎಷ್ಟೊಂದು ಜಾಪನೀಸ್ ಸೀರೀಸಲ್ಲೆಲ್ಲ ಅವ್ರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಆ್ಯಂಡ್ ಪೊಟ್ಯಾಟೊ ಫಾರ್ಮ್ ಆ ಥರ ಎಲ್ಲ ಇರುತ್ತೆ ಅವ್ರದ್ದು. ಸೊ ಈ ಥರ ಒಂದು ಫಾರ್ಮ್ ಇಲ್ಲ, ಅವರು ಚಿಕ್ಕ ಚಿಕ್ಕ ವಿಷಯದಲ್ಲೂ ಖುಷಿನ ಕಂಡ್ಕೋತಾರೆ. ಆ್ಯಂಡ್ ಯಾವಾಗಲೂ ಏನು ಹೇಳ್ತಾರೆ, ಹೆಲ್ಪ್ಫುಲ್ ಆಗಿರ್ತಾರೆ ಎಲ್ರಿಗೂ. ಸೊ ಈ ಥರ ಆ್ಯಂಡ್ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್. ಸೊ ಈ ಥರ ಇದ್ದಾಗ ಅವರ ಒಂದು ಲೈಫ್ ಅಂದರೆ ಅದೇ ಒಂದು ಸೀಕ್ರೆಟ್ ಅಂತ, ಅವರೊಂದು ಆ್ಯಂಟಿ ಏಜಿಂಗ್ ಸೀಕ್ರೆಟ್ಸ್. ಆ್ಯಂಡ್ ಇವರು ಏನು ಹೇಳ್ತಾರೆ ಅಂದರೆ ಏಜ್ ಇಸ್ ನಾಟ್ ಎ ನಂಬರ್, ಇಟ್ಸ್ ಅ ಲೈಫ್ ಸ್ಟೈಲ್. ಸ್ಮಾಲ್ ಹ್ಯಾಬಿಟ್ಸ್ ಟುಡೇ ಡಿಸೈಡ್ಸ್ ಹೌ ಯಂಗ್ ಯು ಫೀಲ್ ಟುಮಾರೋ. ಐಕಿಗೈ ಇಸ್ಂಟ್ ಅಬೌಟ್ ಲಿವಿಂಗ್ ಲಾಂಗರ್, ಇಟ್ಸ್ ಅಬೌಟ್ ಲಿವಿಂಗ್ ಹ್ಯಾಪಿಯರ್. ಇಷ್ಟು. ನಾನು ಆ್ಯಕ್ಚುಲಿ ಇವತ್ತು ಕ್ವೆಶನ್ ಕೇಳೋದು ಮರ್ತೋಯ್ತು. ಆ್ಯಂಡ್ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ನನ್ನ ಒಂದು ಇದಕ್ಕೆ ಪ್ರಿವಿಯಸ್ ವಿಡಿಯೋಗೆ ಏನು ಕಮೆಂಟ್ಸ್ ಬಂದಿತ್ತು ಅದನ್ನೇ ಓದ್ತೇನೆ, ಓಕೆನಾ. ಸೆಸ್ ನೀವು 7 ಲ್ಯಾಂಗ್ವೇಜ್ ಹೇಗೆ ಕಲಿತ್ರಿ ಪ್ರೌಡ್ ಆಫ್ ಯು ಅಂತ ಹಾಕಿದ್ದಾರೆ. ಆ್ಯಂಡ್ 7 ಲ್ಯಾಂಗ್ವೇಜಸ್ ನಾನು ಹೇಗೆ ಕಲಿತೆ ಅಂದರೆ, ಯೂಶ್ವಲಿ ನಮ್ಮ ಲ್ಯಾಂಗ್ವೇಜಲ್ಲಿ ಲೈಕ್ ಹೇಗೆ ಅಂದರೆ ಲೈಕ್ ಫ್ಯೂ ಆಫ್ ದಿ ಲ್ಯಾಂಗ್ವೇಜಸ್ ಎಲ್ಲ ಮಿಕ್ಸ್ ಆಗಿದೆ. ಸೊ ನನಗೆ ಕೆಲವೊಂದು ಪದ ಏನಾಗುತ್ತೆ ಸೇಮ್ ನಮ್ಮ ಒಂದು ಭಾಷೆಲಿ ಏನಿದೆ ಅದೇ ಥರ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ನನಗೆ ಎಲ್ಲ ಭಾಷೆನೂ ಬರುತ್ತೆ. ಆ್ಯಂಡ್ ತುಂಬ ಮೂವೀಸ್ ನೋಡ್ತೀನಿ ನಾನು, ಅಂದರೆ ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಕನ್ನಡ ಥರ ನೋಡ್ತೀನಿ. ಬಟ್ ನಾನು ತುಳು, ಮರಾಠಿ, ಬೆಂಗಾಲಿ ಇದೆಲ್ಲ ನೋಡಲ್ಲ, ಇದು ನನಗೆ ಬರಲ್ಲ ಆ್ಯಕ್ಚುಲಿ. ಅದಕ್ಕೋಸ್ಕರ ನೋಡಲ್ಲ ಅಷ್ಟೇ. ಬಟ್ ಮಲಯಾಳಂ ಜಾಸ್ತಿ ನೋಡ್ತೀನಿ. ಸೊ ಇದಿಷ್ಟು ನಾನು ನೋಡ್ತಾ ಕಲ್ತಿರೋದು. ಹಾಗೆ ನಾನು ಯಾವಾಗ ನನ್ನ ಸ್ಕೂಲ್ ಟೈಮ್ಸಲ್ಲೆಲ್ಲ ನಮ್ಮ ಮನೆ ಹತ್ರ ಹೇಗಿದ್ರು ಅಂದರೆ, ಈಗ ಇದು ನಮ್ಮ ಮನೆ ಅಂದರೆ ಆಪೋಸಿಟ್ ಮನೆಯಲ್ಲಿ ತಮಿಳ್ ಅವರಿದ್ದರು. ಹಾಗೆ ಈ ಕಡೆ ಸೈಡ್ ಬೇರೆ ಬಿಲ್ಡಿಂಗಲ್ಲಿ ಪಕ್ಕದ ಮನೆಯಲ್ಲಿ ತೆಲುಗು ಅವರಿದ್ದರು. ಹಾಗೆ ನಮ್ಮ ಮನೆ ಮೇಲುಗಡೆ ಬಂದು ದೇವ ಹಿಂದಿಯವರು ಅಂದರೆ ಕ್ರಿಶ್ಚಿಯನ್ಸ್. ಅವ್ರಿಗೆ ಹಿಂದಿ ಬರ್ತಾಯಿತ್ತು. ಆ್ಯಂಡ್ ಅವ್ರಿಗೆ ಎಲ್ಲ ಲ್ಯಾಂಗ್ವೇಜ್ ಬರ್ತಿತ್ತು, ಬಟ್ ಹಿಂದಿ ಮೋಸ್ಟ್ಲಿ ಬರ್ತಿತ್ತು. ಸೊ ದಿ ಇಸ್ ಟು ಸ್ಪೀಕ್. ಆಗ ನನಗೆ ಅರ್ಥ ಆಗ್ತಾಯಿತ್ತು. ಅವ್ರು ನನಗೆ ಹೇಳ್ಕೊಡೋರು. ಹಾಗೆ ಇವ್ರ ಹತ್ರನೂ ಅಷ್ಟೇ, ಇವರಿಬ್ಬರಿಗೂ ಕನ್ನಡ ಬರ್ತಾ ಇರಲಿಲ್ಲ. ತಮಿಳ್ ಮತ್ತು ತೆಲುಗು ಅವ್ರಿಗೆ ಕನ್ನಡ ಅಷ್ಟು ಬರ್ತಾ ಇರಲಿಲ್ಲ, ಬಟ್ ಅರ್ಥ ಆಗ್ತಿತ್ತು ಆ್ಯಂಡ್ ಮ್ಯಾನೇಜ್ ಮಾಡ್ತಾಯಿದ್ರು. ಸೊ ಅವರಿಂದ ನಾನೇನು ಮಾಡಿದೆ, ನಾನೇನಾದರೂ ಅವ್ರಿಗೆ ಕನ್ನಡದಲ್ಲಿ ಹೇಳಿದಾಗ ಅವರು ನನಗೆ ತಮಿಳಲ್ಲಿ ರಿಪ್ಲೈ ಮಾಡ್ತಿದ್ರು. ಸೊ ನಾನು ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿಂದ ನಾನು ಕಲ್ತಿದ್ದು. ನನಗೆ ಲ್ಯಾಂಗ್ವೇಜಸ್ ಕಲಿಯೋಕ್ಕೆ ಇಷ್ಟ, ಅದಕ್ಕೆ ಐ ಲರ್ನ್ಡ್. ಶ್ರೀನಿವಾಸ್ HR5916 ಅವ್ರು ಕೇಳಿದ್ರು, ಟೆಲ್ ಮಿ ಅಬೌಟ್ ಯುವರ್ ಸ್ಕಿನ್ ಈಸ್ ಜಸ್ಟ್ ಆಸಮ್, ಯುವರ್ ಸ್ಕಿನ್ ಈಸ್ ಗ್ಲೋಯಿಂಗ್ ವೆರಿ ಮಚ್ ಅಂತ ಹಾಕಿದ್ದಾರೆ. ಹೌದು, ಸ್ವಲ್ಪ ಜಾಸ್ತಿನೇ ಗ್ಲೋ ಆಗಿಬಿಟ್ಟಿದೆ ಈಗ ಆ್ಯಕ್ಚುಲಿ ನನಗೆ. ಆ್ಯಂಡ್ ಇವನ್ ಡ್ರೈ ಇದೆ ನನ್ನ ಸ್ಕಿನ್ ಈಗ ತುಂಬ. ನಾನು ಹೇಳ್ತೀನಿ ಆದಷ್ಟು ಬೇಗ ನನ್ನೊಂದು ರೋಟೀನ ನಾನು ಶೇರ್ ಮಾಡ್ತೀನಿ, ಬಿಕಾಸ್ ಐ ನೀಡ್ ಟು ಹೆಲ್ಪ್ ಆಲ್ ಆಫ್ ಯು ಗೈಸ್. ಅದಕ್ಕೋಸ್ಕರ. ಮತ್ತು ಪ್ಲಾನೆಟ್ SP ಅನ್ನೋರು ಕೇಳಿರೋದು, ಹಾಯ್ ವರ್ಷ, ಗುಡ್ ಗೋಯಿಂಗ್, ರಿಯಲಿ ಅಪ್ರಿಷಿಯೇಟ್ ದಿ ಕಾನ್ಫಿಡೆನ್ಸ್ ಯು ಹ್ಯಾವ್ ಇನ್ ಲೈಫ್ ವೇ ಯು ಸಿಂಗಲ್ ಹ್ಯಾಂಡೆಡ್ಲಿ ಬಿಲ್ಟ್ ಯುವರ್ ಡ್ರೀಮ್ ಆಫ್ಟರ್ ಅಪ್ಸ್ ಆ್ಯಂಡ್ ಡೌನ್ಸ್. ರಿಯಲಿ ಅಪ್ರಿಷಿಯೇಟ್ ಮೆನಿ ಸಚ್ ಹಾರ್ಡ್ ವರ್ಕಿಂಗ್ ಇಂಡಿಪೆಂಡೆಂಟ್ ಗರ್ಲ್ಸ್ ಎವ್ರಿವೇರ್ ಅಂತ. ಮೇ ಬಿ ಇವರು ಹುಡುಗ ಇರಬೇಕು ಅನಿಸುತ್ತೆ, ಹುಡುಗ ಆಗಲಿ ಹುಡುಗಿ ಆಗಲಿ. ಹುಡುಗ ಹೇಳಿದರೆ ಇಟ್ ಇಸ್ ರಿಯಲಿ ಗುಡ್ ಅಲ್ಲ. ಹೌದು, ನನಗೂ ಇಷ್ಟ. ಲೈಕ್ ಇಂಡಿಪೆಂಡೆಂಟ್ ಗರ್ಲ್ಸ್ ಆಗಿ ಯಾರೇ ಲೈಕ್ ಅವರೊಂದು ಲೈಫಲ್ಲಿ ಅಂದರೆ ಅವರೊಂದು ಮನೆ ಜವಾಬ್ದಾರಿ ಏನೇನಿರುತ್ತೆ ಎಲ್ಲ ಅವ್ರ ಮೇಲೆ ಹಾಕ್ಕೊಂಡು ಲೈಕ್ ದೇ ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಎಲ್ಲ. ಸೊ ನಂಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಐ ರಿಯಲಿ ಲವ್ ದಮ್. ನೀವಾದರೂ ಎದುರುಗಡೆ ಸಿಕ್ಕು ಯು ಕ್ಯಾನ್ ಟೆಲ್ ಮೀ ಐ ಆಮ್ ಇಂಡಿಪೆಂಡೆಂಟ್ ಗರ್ಲ್ ಅಂತ, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಲವ್. ಸ್ನೇಹ
ದೇವ್ ಅವ್ರು ಕೇಳಿರೋದು ಅವ್ರು ಹೇಳಿರೋದು ಐ ಹ್ಯಾವ್ ಟ್ರೈಡ್ ಯುವರ್ ಗೀ ರೈಸ್ ಆ್ಯಂಡ್ ಚಿಕನ್ ರೆಸಿಪಿ ಇಟ್ ಕೇಮ್ ಔಟ್ ಸೊ ಐ ಟ್ರೈಡ್ ಆನ್ ವೀಕೆಂಡ್ ಆ್ಯಂಡ್ ಯುವರ್ ರೆಸಿಪಿ ಮೇಡ್ ಬೈ ವೀಕೆಂಡ್ ಹ್ಯಾಪಿಯರ್ ಸೊ ಕ್ಯೂಟ್ ಥ್ಯಾಂಕ್ ಯು ಸೋ ಮಚ್ ಯಾರು ಟ್ರೈ ಮಾಡಿದ್ದಾರೆ ನಾನು ಸುಮ್ಮನೆ ಶೇರ್ ಮಾಡಿದ್ದು ಆ್ಯಕ್ಚುಲಿ ನಾನು ಏನೇ ಅಡುಗೆ ಮಾಡಿದ್ರು ನಾನು ಫಸ್ಟ್ ಟೈಮ್ ಮಾಡೋದಾಯ್ತಾ ಆ ಗೀ ರೈಸ್ ಫಸ್ಟ್ ಟೈಮ್ ಮಾಡಿದ್ದು ನಾನು ಆ ಥರ ಒಂದು ಬಟ್ ಎಷ್ಟು ಯಮ್ಮಾಗಿ ಮಾಡಿದ್ದು ಅಂದರೆ ನನಗೆ ಫುಲ್ ಪ್ರೌಡ್ ಫೀಲ್ ಆಗೋಯ್ತು ಯಾರೋ ಸೋನು ಅನ್ನೋರು ವ್ಯೂವರ್ಸ್ಗೋಸ್ಕರ ಪೇರೆಂಟ್ಸ್ನ ಯೂಸ್ ಮಾಡಲ್ಲ ಅಂದು ಈಗ ಅದೇ ಟೈಮ್ನಲ್ಲಿ ತಮ್ನೇಲಿ ಹಾಕಿದ್ದೀರಾ ಯು ಆರ್ ಯೂಸಿಂಗ್ ಫಾರ್ ವ್ಯೂಸ್ ಅಲ್ಲ ಅಂತ ಆ್ಯಕ್ಚುಲಿ ತಮ್ನೇಲ್ ಅದಕ್ಕೆಲ್ಲ ಹಾಕಿದ್ರು ತಮ್ನೇಲಲ್ಲಿ ಇರೋರು ಅದು AI ಜನ್ರೇಟೆಡ್ ಆ್ಯಕ್ಚುಲಿ ಅದು ನಮ್ಮ ಅಪ್ಪ ಅಮ್ಮ ಫೋಟೋ ಆ್ಯಂಡ್ ಕ್ಲೋಸ್ ಮಾಡಿರೋದಲ್ಲ ಇಟ್ಸ್ AI ಜನ್ರೇಟೆಡ್ ಸಹನಾ ಎಮ್ ಅನ್ನೋರು ಕೇಳಿರೋದು 596463 ನೀವು ಫ್ಯೂ ಇಯರ್ಸ್ ಆಗೋ ನಿಮ್ಮ ಪೇರೆಂಟ್ಸ್ನ ತೋರಿಸ್ತಿದ್ರಿ ಅಲ್ವಾ ದೆನ್ ಆಗ ಡಿಡ್ ಯು ಯೂಸ್ ದೆಮ್ ನೀವು ಏನು ಲಾಜಿಕ್ ಹೇಳ್ತಿದ್ದೀರೋ ಅದನ್ನು ನೀವು ಫಸ್ಟಿಂದ ಮಾಡಬೇಕಿತ್ತು ಅಲ್ವಾ ಆ್ಯಂಡ್ ಯು ಹ್ಯಾವ್ ಟೋಲ್ಡ್ ನಿಮ್ಮ ವ್ಲಾಗ್ಸ್ ದೆನ್ ವೈ ಯು ವಾಂಟ್ ಯುವರ್ ಸಿಸ್ಟರ್ ಫ್ರೆಂಡ್ಸ್ ಟು ಶೋ ದೆನ್ ಆರ್ ಯು ಯೂಸಿಂಗ್ ದೆಮ್ ಅವರಿಗೆ ನಿಮ್ಮ ಲಾಜಿಕ್ ಅಪ್ಲೈ ಮಾಡಬೇಕು ಅಲ್ವಾ ಪೇರೆಂಟ್ಸ್ನ ಶೋ ಮಾಡಿದ ತಕ್ಷಣ ದಟ್ ಡಸಂಟ್ ಮೀನ್ ಯು ಆರ್ ಯೂಸಿಂಗ್ ದೆಮ್ ಇಟ್ ಮೈಟ್ ಬಿ ನೀವು ಏನ ಒಂದು ಥರ ಥಿಂಕ್ ಮಾಡಬಹುದು ದಟ್ ನಿಮ್ಮ ಪೇರೆಂಟ್ಸ್ ಪರ್ಸ್ನಾಲಿಟಿ ಥಿಂಕಿಂಗ್ ಬೇರೆಯವರಿಗೆ ಇನ್ಸ್ಪೈರ್ ಆಗಬಹುದು ಅಂತ ಅಲ್ಟಿಮೇಟ್ಲಿ ನಿಮ್ಮ ಚಾಯ್ಸ್ ಟು ಶೋ ಆರ್ ನಾಟ್ ಬಟ್ ಯೂಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ವರ್ಡ್ ಓಕೆ ವಿಲ್ ಮೇಕ್ ಅದರ್ಸ್ ಪೋರ್ಟ್ರೇ ಬ್ಯಾಡ್ಲಿ ಆರ್ ಲೆಟ್ ಪೀಪಲ್ ಟು ಥಿಂಕ್ ಬೇರೆಯವರ ಪೇರೆಂಟ್ಸ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಬಿಫೋರ್ ಯೂಸಿಂಗ್ ವರ್ಡ್ಸ್ ಪ್ಲೀಸ್ ಥಿಂಕ್ ಟ್ವೈಸ್ ದಟ್ ಮೈಟ್ ಅಫೆಕ್ಟ್ ಅದರ್ಸ್ ಇಟ್ಸ್ ಸಜೆಷನ್ ಪ್ರೋನ್ ಮೈಂಡ್ ಲೈಕ್ ನಾನು ಹೇಳಿದ್ದು ಯೂಸ್ ಮಾಡ್ಕೋತಾರೆ ಆ ಥರ ಯೂಸ್ ಅಲ್ಲ ಐ ಡೋಂಟ್ ವಾಂಟ್ ಟು ಯೂಸ್ ದೆಮ್ ಇನ್ ದಿ ವ್ಲಾಗ್ ಅನ್ನೋ ಥರ ಹೇಳಿದ್ದು ಮೇ ಬಿ ಅದರಿಂದ ನಿಮ್ಗೆ ಹರ್ಟಾಗಿದ್ರೆ ಐಮ್ ಸೊ ಸಾರಿ ಆ್ಯಂಡ್ ನಾನು ಯಾವತ್ತೂ ನಾನು ಬೇರೆ ಒಂದು ಕ್ರಿಯೇಟರ್ಸ್ ಜೊತೆ ನಾನು ಕಂಪೇರ್ ಮಾಡ್ಕೊಳ್ಳಲ್ಲ ಬಿಕಾಸ್ ಅವರ ಒಂದು ಲೈಫ್ ಸ್ಟೈಲೇ ಬೇರೆ ಆಗುತ್ತೆ ಅವರ ಒಂದು ವೀಡಿಯೋಸೇ ಬೇರೆ ಆಗಿರುತ್ತೆ ನನ್ನ ವೀಡಿಯೋ ಬೇರೆ ಸ್ಟೈಲ್ ಇರುತ್ತೆ ಹೌದು ಆಗ ನಾನು ಅಪ್ಪ ಅಮ್ಮ ಜೊತೆ ಎಲ್ಲ ಅಪ್ಪ ಅಮ್ಮ ತೋರಿಸ್ತಾ ಇದ್ದೆ ಬಟ್ ಈಗ ನನ್ನ ತೋರಿಸ್ತಾ ಇಲ್ಲ ಇಟ್ಸ್ ಬಿನ್ ಆಲ್ಮೋಸ್ಟ್ 1.5 year ಮೇ ಬಿ 1.5-2 years ಏನೋ ಆಗಿದೆ ಅಷ್ಟೇ ನಾನು ತೋರಿಸ್ತಾ ಇಲ್ಲ ಸೊ ಈಗ ನಾನು ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಲೈಫ್ ಸ್ಟೈಲ್ ವ್ಲಾಗರ್ ಆಗೋಕ್ಕೆ ಇಷ್ಟ ಆ್ಯಂಡ್ ಐ ಆಮ್ ಫಾಲೋವಿಂಗ್ ದಿಸ್ ಲೈಫ್ ಸ್ಟೈಲ್ ಕ್ರಿಯೇಟರ್ ಫೀಲ್ಡ್ ಸೊ ಅದಕ್ಕೆ ನಾನು ಆ ಥರ ಹೇಳಿದ್ದು ಅಷ್ಟೇ ಬಟ್ ಫ್ಯಾಮಿಲಿ ವ್ಲಾಗಿಂಗ್ ಇಸ್ ಡಿಫ್ರೆಂಟ್ ಫ್ಯಾಮಿಲಿ ವ್ಲಾಗ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಆ್ಯಕ್ಚುಲಿ ಅವ್ರದ್ದೇ ಒಂದು ಬೇರೆ ಥರ ಇರುತ್ತೆ ಬಿಕಾಸ್ ಎಲ್ಲರೂ ಸೇರಿಕೊಂಡು ವೀಡಿಯೋ ಮಾಡ್ತಿರ್ತಾರೆ ಐ ಹ್ಯಾವ್ ಯೂಸ್ ರೆಸ್ಪೆಕ್ಟ್ ಆನ್ ದೋಸ್ ಕ್ರಿಯೇಟರ್ಸ್ ಆ್ಯಂಡ್ ಸೊ ಇಟ್ ಈಸ್ ಲೈಕ್ ದ್ಯಾಟ್ ನನಗೆ ಆ ಥರ ಫ್ಯಾಮಿಲಿ ವ್ಲಾಗರ್ಸ್ ಅಂತ ಬಂದಾಗ ನನಗೆ ಸೌರಭ್ ಜೋಶಿ ಅವ್ರದ್ದು ವೀಡಿಯೋಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಫ್ಯಾಮಿಲಿ ವ್ಲಾಗ್ಸ್ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಬೇರೆ ಏನೇನೇನೋ ಮಾಡ್ತಾ ಇರ್ತಾರೆ ಸೊ ಇಟ್ ಈಸ್ ರಿಯಲಿ ಗುಡ್ ಟು ವಾಚ್ ಸೊ ನಂಗೆ ಇಷ್ಟ ಫ್ಯಾಮಿಲಿ ವ್ಲಾಗರ್ಸ್ ಇಷ್ಟ ಈ ಕಡೆ ಬ್ಯೂಟಿ ಕ್ರಿಯೇಟರ್ಸ್ ಸ್ಕಿನ್ ಕೇರ್ ಕ್ರಿಯೇಟರ್ಸ್ ಸೊ ದೇರ್ ಆರ್ ಮೆನಿ ಕ್ಯಾಟಗರೀಸ್ ಇನ್ ದಿಸ್ ಆಯಿತಾ ಸೊ ಇಟ್ ಆಲ್ ಡಿಪೆಂಡ್ಸ್ ನಿಮ್ಮ ಒಂದು ಪ್ರಿಫರೆನ್ಸ್ ಯಾವ ಥರ ಇರುತ್ತೋ ಆ ಥರ ಡಿಪೆಂಡ್ ಆಗುತ್ತೆ ಆ್ಯಂಡ್ ಇದು ನನ್ನ ಒಂದು ಒಪಿನಿಯನ್ ನಿಮ್ಗದು ಹರ್ಟ್ ಆಗಿದ್ರೆ ಐ ಆಮ್ ಸೊ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಕಮೆಂಟ್ ಆ್ಯಂಡ್ ಸಾರಿ ಅಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದು ಸ್ವಲ್ಪ ಚಿಕ್ಕದಾಯ್ತಲ್ಲ ವ್ಲಾಗ್ ಪರವಾಗಿಲ್ಲ ಇವತ್ತು ನಂಗೆ ಇಷ್ಟೇ ಮಾಡೋಕ್ಕಾಗಿದೆ ಯಾಕಂದ್ರೆ ಒಂಚೂರು ಬೇಜಾರಲ್ಲಿದ್ದೆ ಮಧ್ಯದಲ್ಲಿ ಸೊ ವ್ಲಾಗ್ ತುಂಬ ಮಾಡಿಲ್ಲ ಆ್ಯಂಡ್ ಆದಷ್ಟು ನಾನು ಕಲರ್ ಚಾಲೆಂಜ್ ನಿಜವಾಗ್ಲೂ ತುಂಬ ಜನ ಕೇಳ್ತಾನೆ ಇದ್ದಿರುತ್ತೆ ನಾನು ಕಲರ್ ಚಾಲೆಂಜ್ ನಾನು ಸ್ಯಾಟರ್ಡೇ ಅಪ್ಲೋಡ್ ಮಾಡ್ತೀನಿ ಸೊ ಸ್ಯಾಟರ್ಡೇ ಆರ್ ಸಂಡೇ ಅಪ್ಲೋಡ್ ಮಾಡ್ತೀನಿ ಓಕೆನಾ ನಾನು ಸಂಡೇಸ್ ಮಾತ್ರ ಆ ಥರ ಚಾಲೆಂಜಸ್ ಏನಾದರೂ ವಿಚಿತ್ರ ವ್ಲಾಗ್ಸ್ ಎಲ್ಲ ಅವಾಗ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಪ್ಲೀಸ್ ವೆಯ್ಟ್ ಮಾಡಿ ಆ್ಯಂಡ್ ಐ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೀ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ದಿನ ಚೆನ್ನಾಗಾಗಲಿ ಅಂತ ಕೇಳ್ತಾ ಈಗ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾಯಿದೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿ ಓದಿ ಆ್ಯಂಡ್ ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ಆಯಿತಾ ಆ್ಯಂಡ್ ತುಂಬ ಪ್ರೆಷರಿಂದ ಎಲ್ಲ ತಲೆಗೇನು ಹಾಕೋಬೇಡಿ ಇವರು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ತುಂಬ ಪ್ರೆಷರ್ ಹಾಕ್ತಾರೆ ಮನೇಲಿ ಐನು ಬಟ್ ನಿಮಗೆ ಇಷ್ಟಪಟ್ಟು ನೀವು ಓದಿ ಆ್ಯಂಡ್ ಜಸ್ಟ್ ಕಾನ್ಸಂಟ್ರೇಟ್ ಏನಿದೆ ಅದನ್ನ ಮಾಡಿ ಆ್ಯಂಡ್ ಕ್ಲಾಸಲ್ಲಿ ಕೂಡ ಕಾನ್ಸಂಟ್ರೇಟ್ ಆಗಿ ಕೂತ್ಕೊಂಡು ಕೇಳಿ ಸೊ ದಟ್ ವಿಲ್ ಬಿ ಮೋರ್ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಅಂತ ಹೇಳ್ತೀನಿ ಆ್ಯಂಡ್ ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ ನಾನು ಸ್ಕೂಲ್ ಟೈಮ್ಸಲ್ಲಿ ಇರಬೇಕು ಲೈಕ್ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಇರಬೇಕಾದ್ರೆ ನಾನು ಏನು ಮಾಡ್ತಿದ್ದೆ ಅಂದರೆ ಬಬಲ್ ಗಮ್ನ ತಿನ್ಕೊಂಡು ಓದ್ತಾ ಇದ್ದೆ ಸೊ ದಟ್
ಐ ಕ್ಯಾನ್ ರಿಮೆಂಬರ್ ಅಂತ. ನನಗದು ತುಂಬಾ ಹೆಲ್ಪ್ಫುಲ್ ಆಗಿದೆ. ನಿಮಗೆ ಈ ಒಂದು ಟಿಪ್ನ ಶೇರ್ ಮಾಡಿದೆ, ಯೂಸ್ ಮಾಡಿ ಬೇಕಾದರೆ. ಆ್ಯಂಡ್ ಬಬಲ್ ಗಮ್ನ ತಿನ್ನಿ, ಆ್ಯಂಡ್ ಶುಗರ್ ಫ್ರೀ ಬಬಲ್ ಗಮ್ನ ತಿನ್ನಿ ಆಯಿತಾ. ಡೋಂಟ್ ಯೂಸ್ ಜಸ್ಟ್ ಶುಗರ್, ಯಾಕಂದರೆ ಶುಗರ್ ತಿಂದಷ್ಟು ನಮ್ಮ ಬ್ರೈನ್ ಆ್ಯಕ್ಟಿವ್ನೆಸ್ ಇರಲ್ಲ, ಕಮ್ಮಿ ಆಗೋಗುತ್ತೆ. ನೀವೆಲ್ಲರೂ ಚೆನ್ನಾಗಿ ಓದಿ ಪಾಸಾಗಿ, ಹಾಗೆ ಡಿಸ್ಟಿಂಕ್ಷನಲ್ಲಿ ಎಲ್ಲರೂ ಪಾಸಾಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ. ಐ ಲವ್ ಯು ಆಲ್. ಟೇಕ್ ಕೇರ್. ಲವ್. ಬೈ.